ನಮಸ್ಕಾರ ರೀ. ಉತ್ತರ ಕರ್ನಾಟಕದಲ್ಲಿ ಜಾತ್ರೆ ಸಂಭ್ರಮ ಸಡಗರ ಅಂದ್ರೆ ಎಲ್ಲಿಲ್ಲದ ವಿಶೇಷ ಇರ್ತಾವೆ ನೋಡ್ರಿ. ಬರ್ರಿ ಅದೇನಂತ ನೋಡೋಣ. ನಿನ್ನೆ ಅಜ್ಜನ ರೊಟ್ಟಿ ಜಾತ್ರೆ ನಡೆದದ್ರಪ್ಪ. ಅದ್ರೊಳಗೆ ರಾಷ್ಟ್ರಧ್ವಜದ ಚಿತ್ತಾರವನ್ನು ಮೂಡಿಸಿದಾರ ನಮ್ಮ ಮಹಿಳಾ ಮಣಿಗಳು. ರೊಟ್ಟಿಯ ಬುತ್ತಿಯಲ್ಲಿ ರಾಷ್ಟ್ರ ಪ್ರೇಮ ಮೆರೆಯುವ ಯೋಜನೆ ಹಾಕಿರೋದು ಮನಸ್ಸಿಗೆ ಆನಂದ ಮತ್ತು ಭಾರಿ ವಿಶೇಷ ಆಗಿತ್ತು ನೋಡ್ರಿ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗಳಕೋಡ ಊರಾಗ ನಡೆದ ಅಜ್ಜನ ರೊಟ್ಟಿ ಜಾತ್ರೆಯಲ್ಲಿ ಬರೋಬ್ಬರಿ 10,000ಕ್ಕೂ ಹೆಚ್ಚು ಹೆಣ್ಮಕ್ಳು ಇದ್ದಿರ್ರಿ. ಅಜ್ಜನ ರೊಟ್ಟಿ ಜಾತ್ರೆಗೆ ರೊಟ್ಟಿ ಬುತ್ತಿ ಹೊತ್ಕೊಂಡು ಬರೋದೇ ಶೋಭೆ ನೋಡ್ರಿ. ಪಾರಂಪರಿಕ ಜಾತ್ರೆ ಜೊತೆಗೆ ದೇಶ ಪ್ರೇಮವನ್ನು ಸಾರಿದ್ದಾರೆ ನಮ್ಮ ಮಠದ ಭಕ್ತರು. 3 ಸಾಲುಗಳಲ್ಲಿ ತಲೆ ಮೇಲೆ ರೊಟ್ಟಿ ಬುತ್ತಿ ಹೊತ್ಕೊಂಡು ಹೋಗ್ತಿದ್ರ ರಾಷ್ಟ್ರ ಧ್ವಜವನ್ನು ಹೊತ್ಕೊಂಡು ಸಾಗಿದ್ದಾರನ್ನೋ ಹಂಗೆ ಭಾಸ ಆಗ್ತಿತ್ತು ನೋಡ್ರಿ. ಕೇಸರಿ ಬಿಳಿ ಬಣ್ಣದ ಬಟ್ಟೆಯಲ್ಲಿ ರೊಟ್ಟಿಯನ್ನು ಹೊತ್ಕೊಂಡು ಮಹಿಳೆಯರು ಮಠದ ಕಡೆಗೆ ಹೆಜ್ಜೆ ಹಾಕಿರೋದು ಭಾಳ ಅಂದ್ರೆ ಭಾಳ ವಿಶೇಷ ಆಗಿತ್ತು. ಶ್ರೀಮಠದ ಎಲ್ಲ ಮಹಿಳಾ ತಾಯಂದಿರು ಶ್ರೀಮಠಕ್ಕೆ ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ ಹಾಗೂ ಪ್ರತಿಯೊಂದು ಬೇರೆ ಬೇರೆ ಥರ ಎಲ್ಲ ಥರದ ರೊಟ್ಟಿಯಲ್ಲಿ ಯಲ್ಲಾಲಿಂಗ ಅಪ್ಪರ ಹೆಸರನ್ನು ಮೂಡಿಸಿ ಆ ಥರನೂ ಒಂದು ರೊಟ್ಟಿಯನ್ನು ಮಾಡಿ ತಮ್ಮ ಭಕ್ತಿಯನ್ನು ವಿಶೇಷ ರೀತಿಯಲ್ಲಿ ಸದ್ಗುರು ಯಲ್ಲಾಲಿಂಗ ಅಪ್ಪನವರ ಪಾದಾರವಿಂದಗಳಲ್ಲಿ ಹಾಕಿದ್ದಾರೆ. ಅದಕ್ಕೆ ನಮ್ಮ ಪೂಜ್ಯ ಅಪ್ಪಾಜಿ ಅವರು ಈ ಭಾರತ ದೇಶದ ಧ್ವಜವನ್ನು ಹೊತ್ತು ನಮ್ಮ ಮಹಿಳೆಯರೆಲ್ಲ ತೊಗೊಂಡು ಬಂದ್ರೆ ಇಡೀ ನಮ್ಮ ದೇಶಕ್ಕೆ ಯಾವತ್ತೂ ಅನ್ನ ನೀರ ಯಾವಾಗೂ ಕಡಿಮೆ ಆಗಬಾರ್ದು ಅನ್ನುವಂಥ ಒಂದು ಈ ನಿರ್ಧಾರವನ್ನು ಮಾಡಿಕೊಂಡು ನಾವು ಈ ದೇಶ ಪ್ರೇಮವನ್ನು ಮೆರೆದಿದ್ದೀವಿ. ತಲೆ ಮೇಲೆ ರೊಟ್ಟಿ ಬುತ್ತಿ ಹೊತ್ಕೊಂಡು ಸರ್ವಧರ್ಮ ಸಹಿಷ್ಣುತೆ ಎನ್ನುವ ಸಂದೇಶ ಸಾರಿದ್ರಿ ಅಪ್ಪೋರು. ಶ್ರೀ ಯಲ್ಲಾಲಿಂಗೇಶ್ವರ ಮಠದಲ್ಲಿ ಯಲ್ಲಾಲಿಂಗ ಮಹಾರಾಜರ 38ನೇ ಪುಣ್ಯಸ್ಮರಣೆ ಸಲುವಾಗಿ ರೊಟ್ಟಿ ಬುತ್ತಿ ಜಾತ್ರೆ ಆಯೋಜನೆ ಮಾಡಲಾಗ್ತದ್ರಿ. ವಿಠ್ಠಲ್ ಮಂದಿರದಿಂದ ಆರಂಭಗೊಂಡ ರೊಟ್ಟಿ ಬುತ್ತಿ ಜಾತ್ರೆಗೆ ಮುಗಳಕೋಡ ಮಠದ ಡಾಕ್ಟರ್ ಮುರುಘರಾಜೇಂದ್ರ ಮುತ್ತಿಯವರು ಚಾಲನೆ ನೀಡಿದ್ರಿ. ಮುಗಳಕೋಡ ಪಟ್ಟಣ ಸೇರಿದಂಥ ಸುತ್ತಮುತ್ತಲಿನ 30ಕ್ಕೂ ಹೆಚ್ಚು ಗ್ರಾಮಗಳ 10,000ಕ್ಕೂ ಹೆಚ್ಚು ಮಂದಿ ಈ ಜಾತ್ರೆಗೆ ಸಾಕ್ಷಿಯಾಗಿದ್ದು ನೋಡ್ರಪ್ಪ. ಗಟ್ಟಿ ರೊಟ್ಟಿ, ಶೇಂಗಾ ಚಟ್ನಿ, ಬಗೆ ಬಗೆ ಪಲ್ಯ, ಹೋಳ್ಗೆ ಸೇರಿದಂಗ ತರಹೇವಾರಿ ಬುತ್ತಿ ತಲೆ ಮೇಲೆ ಹೊತ್ತು ಮಠಕ್ಕೆ ಅರ್ಪಿಸಿದ್ರಿ. ಭಕ್ತರು ಸಮರ್ಪಿಸಿರೋ ರೊಟ್ಟಿ ಬುತ್ತಿಯಿಂದಲೇ ಜಾತ್ರೆಯೆಂದು ಅನ್ನದಾಸೋಹ ರೂಪದಲ್ಲಿ ಲಕ್ಷಾಂತರ ಮಂದಿಗೆ ಉಣಬಡಿಸಿದ್ ನೋಡ್ರಿ. ರೊಟ್ಟಿ ಜಾತ್ರೆಯಲ್ಲಿ ಮುಸ್ಲಿಮ್ರು, ಲಾಮಾಣಿಗಳು, ಜೈನರು ಸೇರಿದಂಗೆ ಯಾವುದೇ ಜಾತಿ ಭೇದ ಇಲ್ಲದೇನೆ ಬುತ್ತಿ ಹೊತ್ಕೊಂಡು ತಂದಿರೋದು ಭಾವೈಕ್ಯತೆ ಸಾಕ್ಷಿಯಾಗಿತ್ತು ನೋಡ್ರಿ. ಇದರ ಜೊತೆಗೆ ರಾಷ್ಟ್ರಧ್ವಜದ ಸಾಮರ್ಥ್ಯ ಕೊಟ್ಟಿರೋದು ಭಾಳ ಅಂದ್ರೆ ಭಾಳ ವಿಶೇಷ ಆಗಿತ್ತು ನೋಡ್ರಿ. 10,000ಕ್ಕೂ ಹೆಚ್ಚು ಭಕ್ತರು 1 ಕೋಟಿಗೂ ಹೆಚ್ಚು ರೊಟ್ಟಿಗಳನ್ನು ಚತುರ್ವರ್ಣದ ಧ್ವಜದ ರೂಪದಲ್ಲಿ ಮೆರವಣಿಗೆ ಮಾಡಿದ್ರಿ. ಜೊತೆಗೆ ಮುಗಳಕೋಡ ಮಠದ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪರು 10,000ಕ್ಕೂ ಹೆಚ್ಚು ಜನರ ಜೊತೆಗೆ ಏಕಕಾಲದಲ್ಲಿ ನಮ್ಮ ರಾಷ್ಟ್ರಗೀತೆ ಹಾಡಿದ್ರಿ. ಇಳಕಲ್ ಸೀರೆ ಉಟ್ಟು ತಲೆ ಮೇಲೆ ರೊಟ್ಟಿ ಬುತ್ತಿ ಗಂಟು ಹೊತ್ತುಕೊಂಡು ತಂದ ನಾರಿ ಶಕ್ತಿ ಈ ಸಂಭ್ರಮಕ್ಕೆ ಒಂದು ಮೆರಗು ಅನ್ನೋಕ್ಕಿಂತ ಸಾಕ್ಷಿಯಾಗಿತ್ತು ನೋಡ್ರಿ. ನಮಸ್ಕಾರ ರೀ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.